ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶಸ್ತ್ರ ವಿದ್ವಶನ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ಶಸ್ತ್ರ ವಿದ್ವಶನ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಶಸ್ತ್ರ ವಿದ್ವಶನ ಯಂತ್ರವನ್ನ ಹೇಳುತ್ತೇನೆ ಕೇಳು. ಸ್ಮಶಾನದಲ್ಲಿಯ ವಸ್ತ್ರದ ಮೇಲೆ ತನ್ನ ರಕ್ತದಿಂದ ಕಾಗಿಯ ಗರಿಯ ಲೇಖನಿಯಿಂದ ಒಂದು ಕಮಲವನ್ನ ಜೋಡು ರೇಖೆಗಳಿಂದ ಬರೆದು ಪ್ರತಿಯೊಂದು ದಳಗಳಲ್ಲಿ ಹಾಗೂ ಮಧ್ಯಭಾಗದಲ್ಲಿ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನ ಬರೆಯಬೇಕು. ಶಸ್ತ್ರವಾದನದ ಹೆಸರನ್ನ ಕೆಳಗೆ ಬರೆಯಬೇಕು. ಟೆಗರಿನ ರಕ್ತ ಮಿಶ್ರಣ ಅನ್ನ ಹಾಗೂ ನೈವೇದ್ಯಗಳು ಬಲಿಯನ್ನ ಕೊಟ್ಟು ಗಂಧ ಪುಷ್ಪಗಳಿಂದ ರಾತ್ರಿ ಸಮಯದಲ್ಲಿ ಪೂಜಿಸಬೇಕು. ಅದನ್ನು ಒಬ್ಬ ಯೋಗಿಗೆ ಉಣಿಸಬೇಕು ಮತ್ತು ಯಂತ್ರವನ್ನು ಉದ್ಯಾನ, ಶಿವಮಂದಿರ ಅಥವಾ ಸ್ಮಶಾನದಲ್ಲಿ ಹುಗಿಯಬೇಕು. ಮನೆಯಲ್ಲಿ ಯಂತ್ರ ಬರೆಯುವುದಾಗಲಿ ಪೂಜೆ ಮಾಡುವುದು ಈ ಯಂತ್ರ ಪ್ರಯೋಜನದಿಂದ ಶತ್ರುಗಳಲ್ಲಿ ಜಗಳ ಪ್ರಾರಂಭವಾಗುತ್ತದೆ. ಈ ಯಂತ್ರ ಪ್ರಯೋಗವನ್ನು ಏಕಾಂತದಲ್ಲಿ ಮಾಡಬೇಕು. ನಾನು ಹೇಳಿಕೊಟ್ಟಂತಹ ವಿಧಾನವನ್ನ ನೀವು ಸರಿಯಾಗಿ ಪಾಲನೆ ಮಾಡಿದ್ದಲ್ಲಿ ಶಸ್ತ್ರ ವಿದ್ವಶನ ಯಂತ್ರಕ್ಕೆ ನೀವು ಸಾಧನೆಯನ್ನ ಪಡೆದುಕೊಳ್ಳುತ್ತೀರಾ. ಇದೇ ರೀತಿಯ ಯಂತ್ರ, ಮಂತ್ರ, ತಂತ್ರ, ವಶೀಕರಣ ಇನ್ನಿತರ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಶೀಕರಣದ ಸಮಸ್ಯೆ ಅಥವಾ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಲಹ, ನೆಮ್ಮದಿ ಇಲ್ಲದ ವಾತಾವರಣ, ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಹಿಂದೆ ಕರೆ ಮಾಡಿ ಒಮ್ಮೆ ನಮ್ಮನ್ನು ಭೇಟಿ ನೀಡಿ ಅಥವಾ ಕರೆ ಮಾಡಿದ್ದಲ್ಲಿ ನಾವು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಕೊಡಬಲ್ಲೆವು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.